ಹಾಗಾದ್ರೆ ಕರೆಯೋಣ ಮೊದಲನೇ ಐಡಿಯಾ ಬಾಸ್ನ. ಅವರು ನಿಮ್ಮ ವಸ್ತುಗಳನ್ನ ಮೊದಲಿದ್ದಕ್ಕಿಂತ ಚೆನ್ನಾಗಿ ಮಾಡ್ತಾರೆ. ಉದಯ್ಪುರ್ ಮತ್ತೆ ರಾಜಸ್ಥಾನ್ ಇಂದ ಪಿಯೂಷ್ ಜೈನ್ ಮತ್ತೆ ಡಾಕ್ಟರ್ ಪ್ರಶಾಂತ್ ಅಗರ್ವಾಲ್ ಅವ್ರನ್ನ. ವೆಲ್ಕಮ್ ಟು ಐಡಿಯಾ ಬಾಸ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ವೇದಿಕೆ ಮೇಲೆ ಬಂದು ನಿಮ್ಗೆ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತದೆ. ಟಾಪ್ ಆಫ್ ದಿ ವರ್ಲ್ಡ್. ಹಾಗಾದ್ರೆ ನೀವು ನಿಮ್ಮ ಪಿಚ್ಗೆ ರೆಡಿ ಇದ್ದೀರಾ? Definitely. ಗುಡ್ ಲಕ್. ಥ್ಯಾಂಕ್ ಯು. ಹಲೋ ಟೈಟನ್ಸ್, ನಾವು ನಮ್ಮ ಪ್ರಾಡಕ್ಟ್ನ ನಿಮ್ಗೋಸ್ಕರ ತಗೊಂಡು ಬರ್ತಾನೆ ಇದ್ವಿ. ಏನೋ ಅಚಾನಕ್ ಆಗಿ ಸೋಷಿಯಲ್ ಮೀಡಿಯಾ ಅನ್ನೋ ಸಮುದ್ರದಲ್ಲಿ ಬಿದ್ದೋದ್ವಿ. ನಾವ್ ಹೇಳಿದ್ವಿ, ಹೇ ಸೋಷಿಯಲ್ ಮೀಡಿಯಾ ದೇವತೆ, ನಮಗೆ ನಮ್ಮ ಪ್ರಾಡಕ್ಟ್ ನ ವಾಪಸ್ ಕೊಟ್ಬಿಡು, ಐಡಿಯಾ ಬಾಸ್ಗೆ ತಗೊಂಡು ಹೋಗ್ಬೇಕು ಅಂತ. ತುಂಬಾ ಸಮಯದ ನಂತರ ಈ ಧ್ವನಿ ಬಂತು, ತಗೊಳ್ಳಿ, ಇದೇ ನಿಮ್ ಪ್ರಾಡಕ್ಟು. 100% ಹರ್ಬಲ್. ಹರ್ಬಲ್ ಓವರ್ ನೈಟ್ ಗ್ಲೋನ ಆಶ್ವಾಸನೆ, 2ಕ್ಕೆ 4 ಫ್ರೀ. ನೋ ಸೋಷಿಯಲ್ ಮೀಡಿಯಾ ದೇವತೆ, ಇದಂತೂ ನಮ್ ಪ್ರಾಡಕ್ಟ್ ಅಲ್ವೇ ಅಲ್ಲ. ಈ ಬ್ಲೀಚಿಂಗ್ ಏಜೆಂಟ್ಸ್ ಇರೋ ಸೈಂಟಿಫಿಕ್ ಪ್ರೂಫ್ ಇಲ್ದೆ ಏನೇನೋ ಕ್ಲೈಮ್ ಮಾಡ್ತಾ ಇರ್ತಾರೆ. ಹಾಗಿದ್ರೆ ಇದು ನಿಮ್ ಪ್ರಾಡಕ್ಟಾ? ಸ್ಪೆಷಲ್ ಫಾರೆನ್ ಸೀರಮ್. ಇಲ್ಲ ಸೋಷಿಯಲ್ ಮೀಡಿಯಾ ದೇವತೆ, ಈ ಸ್ವಿಟ್ಜರ್ಲ್ಯಾಂಡ್, ಕೊರಿಯಾ ಪ್ರಾಡಕ್ಟ್ಸ್ ಎಲ್ಲ ಏನಿದೆ ಅದು ಅಲ್ಲಿಯ ಕೋಲ್ಡ್ ಕ್ಲೈಮೇಟ್ ಮತ್ತೆ ಅಲ್ಲಿರೋ ಲೈಟರ್ ಸ್ಕಿನ್ ಟೋನ್ಗೆ ಇದನ್ನ ಮಾಡಿರೋದು. ನಮ್ಮ ದೇಸಿ ಸ್ಕಿನ್ಗೆ ಇದು ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಹಾಗಾದ್ರೆ ಇದು ನಿಮ್ ಪ್ರಾಡಕ್ಟಾ? ₹3500. ಅಯ್ಯೋ, ಸ್ಕಿನ್ ಕೇರ್ ಮಾಡಕ್ಕೆ ಲೋನ್ ತಗೊಳ್ಳೋದಕ್ಕಲ್ಲ. ಹಾಗಿದ್ರೆ ಇದು ನಿಮ್ಮ ಪ್ರಾಡಕ್ಟಾ? ಹೌದು ಸೋಷಿಯಲ್ ಮೀಡಿಯಾ ದೇವತೆ, ಥ್ಯಾಂಕ್ ಯು. ಇದೇ ನಮ್ಮ ಪ್ರಾಡಕ್ಟ್. ಹಲೋ ಟೈಟನ್ಸ್, ನಾನು ಡಾಕ್ಟರ್ ಪ್ರಶಾಂತ್ ಅಗರ್ವಾಲ್. ಹಾಗೂ ನಾನು ಪಿಯೂಷ್ ಜೈನ್. ಮತ್ತೆ ನಾವು ಫೌಂಡರ್ಸ್ ಆಗಿರೋದು ಸ್ಕಿನ್ ಇನ್ಸ್ಪೈರ್ಸ್ಗೆ. ನಮ್ ಸ್ಕಿನ್ ಇನ್ಸ್ಪೈರ್ಡ್ ಇಂಡಿಯನ್ ಸ್ಕಿನ್ ಟೈಪ್ ಮಾಡಿರೋ ಒಂದು ಸ್ಕಿನ್ ಕೇರ್ ರೇಂಜ್ ಆಗಿದೆ. ಇದು ಸೈನ್ಸ್ ಬ್ಯಾಕ್ಡ್ ಆಗಿದೆ, ವರ್ಲ್ಡ್ ಕ್ಲಾಸ್ ಪ್ಯಾಕೇಜಿಂಗ್ ಅಲ್ಲಿ ಬರುತ್ತೆ. 100ಕ್ಕಿಂತ ಜಾಸ್ತಿ ಎಕ್ಸ್ಪರ್ಟ್ಸ್ ಗಳು ಸಪೋರ್ಟ್ ಅಂಡ್ ರೆಕಮೆಂಡ್ ಮಾಡ್ತಾರೆ. ಅಂಡ್ ಇದನ್ನ ರೆಡಿ ಮಾಡಿದ್ದಾರೆ ಇಂಡಿಯಾದ ಲೀಡಿಂಗ್ ಡರ್ಮಟಾಲಜಿಸ್ಟ್ ಡಾಕ್ಟರ್ ಪ್ರಶಾಂತ್. ಅವರು ನಮ್ ಭಾವ ಆಗ್ಬೇಕು. ಟೈಟನ್ಸ್, ಇವತ್ತಿನ ಸ್ಮಾರ್ಟ್ ಕನ್ಸ್ಯೂಮರ್ಸ್ ಏನಪ್ಪಾ ಅಂದ್ರೆ ಒಳ್ಳೆ ಪ್ರಾಡಕ್ಟ್ಸ್ ನೇ ಬಯಸೋದು. ಅದು ಸ್ಕಿನ್ ಟ್ರಾನ್ಸ್ಫಾರ್ಮೇಟಿವ್ ಆಗಿರ್ಬೇಕು, ಜೊತೆನಲ್ಲಿ ಸೇಫ್ ಆಗೂ ಇರಬೇಕು. ಆ ಬ್ರಾಂಚ್ ಹೇಗಿರ್ಬೇಕಪ್ಪ ಅಂತಂದ್ರೆ ಅದ್ರ ಮೇಲೆ ನಂಬಿಕೆ ಇರಬೇಕು. ನಾನು ಪಿಯೂಷ್ಗೆ ಹೇಳ್ದೆ, ಯಾಕೆ ನಾವು ಈ ಸೋಷಿಯಲ್ ಮೀಡಿಯಾ ಕುಸ್ತಿಯಿಂದ ಹೊರಗಡೆ ಬಂದು ನಾವು ಒಂದು ಒಳ್ಳೆ ಪ್ರಾಡಕ್ಟ್ ನ ರೆಡಿ ಮಾಡೋಣ. ಅದರಲ್ಲಿ ಬರೀ ಪ್ರೀಮಿಯರ್ ಇಂಗ್ರೀಡಿಯೆಂಟ್ಸ್ ಅಲ್ಲದೆ ವ್ಯಾಲ್ಯೂ ಫಾರ್ ಮನಿ ಕೂಡ ಆಗಿರ್ಬೇಕು. ಹಾಗಾಗಿ ಭಾವ ಏನ್ ಹೇಳ್ತಾರೋ ನಾನು ಅದನ್ನೇ ಮಾಡೋದು. ಸೊ ಟೈಟನ್ಸ್, ಈ ಜೋಡಿ ಈಗಾಗಲೇ ಹಿಂದಿನ 1.5 ವರ್ಷದಲ್ಲಿ 2 ಲಕ್ಷಕ್ಕಿಂತ ಹೆಚ್ಚಿನ ಪ್ರಾಡಕ್ಟ್ಸ್ ನ ಸೇಲ್ ಮಾಡಿ 4.7 ಔಟ್ ಆಫ್ 5 ರೇಟಿಂಗ್ಸ್ ನ ಪಡ್ಕೊಂಡಿದ್ದಾರೆ ಕನ್ಸ್ಯೂಮರ್ಸ್ ಇಂದ. ಇದು ಮಾತ್ರ ಅಲ್ಲ, ನಾವು ಕನ್ಸ್ಯೂಮರ್ಸ್ ನ ಒಂದು ಸ್ಟ್ರಾಂಗ್ ಕಮ್ಯುನಿಟಿನ ರೆಡಿ ಮಾಡಿದೀವಿ. ಅದರಲ್ಲಿ ಇಂಡಿಯಾದ ದೊಡ್ಡ ಡರ್ಮಟಾಲಜಿಸ್ಟ್ ಸ್ಕಿನ್ ಕೇರ್ ನ ಬಗ್ಗೆ ಎಜುಕೇಟ್ ಮಾಡ್ತಾರೆ. ಟೈಟನ್ಸ್, ಈಗಿನ ಜನರೇಷನ್ ಅಲ್ಲಿ ಸ್ಕಿನ್ ಕೇರ್ ಹೆಸರಲ್ಲಿ ಮಾರ್ತಿರೋದು ಬರೀ ಸುಳ್ಳು ಪ್ರಾಮಿಸ್ಗಳು. ಈ ಸ್ಕಿನ್ ಇನ್ಸ್ಪೈರ್ಡ್ ಪ್ರಯತ್ನ ಪಡ್ತಿದೆ ಈ ಥಾಟ್ ನ ಬದಲಾಯಿಸೋದಕ್ಕೆ. ಯಾಕಂದ್ರೆ ಒಳ್ಳೆತನ ಬರೀ ಸ್ಕಿನ್ ಅಲ್ಲಿ ಅಲ್ಲ, ಆ ಇಂಗ್ರೀಡಿಯೆಂಟ್ಸ್ ಅಲ್ಲೂ ಇರುತ್ತೆ. ಅವು ಸ್ಕಿನ್ ಟೈಪ್ ಮತ್ತೆ ಆ ಸ್ಕಿನ್ ಟೋನ್ ಹೆಲ್ದಿ ಆಗಿ ಇಡಬೇಕು. ನೀವು ಈ ಸ್ಕಿನ್ ಇನ್ಸ್ಪೈರ್ಡ್ ಜರ್ನಿನ ಇನ್ನೂ ಇನ್ಸ್ಪೈರ್ ಮಾಡೋದಕ್ಕೆ ನೀವ್ ಎಲ್ರೂ ನಮಗೆ ಸಪೋರ್ಟ್ ಮಾಡ್ತೀರಾ? ನಮ್ಮ ಆಸ್ಕ್ ಬಂದು 1.25 ಕೋಟಿ ವಿತ್ 1% ಈಕ್ವಿಟಿ. ನೀವು ನಮ್ ಜೊತೆ ಈ ಡೀಲಲ್ಲಿ ಕೈ ಜೋಡಿಸ್ತೀರಾ? ಥ್ಯಾಂಕ್ ಯು. ಪಿಯೂಷ್, ಪ್ರಶಾಂತ್, ನಿಮ್ಮ ಈ ಒಂದು ಪಿಚ್ ನಿಜವಾಗ್ಲೂ ಇನ್ಸ್ಪೈರಿಂಗ್ ಆಗಿತ್ತು. ಥ್ಯಾಂಕ್ ಯು. ನಿಮ್ಮ ಸ್ಟಾರ್ಟ್ಅಪ್ ಜರ್ನಿಯ ಕಥೆ ಕೂಡ ಅಷ್ಟೇ ಇನ್ಸ್ಪೈರಿಂಗ್ ಆಗಿದೆ. ಶುರುವಾಗಿದ್ದಾದ್ರೂ ಹೇಗೆ? ಶುರುವಾಗಿ 20 ವರ್ಷಗಳೇ ಕಳೆದು ಹೋಗಿದೆ. ನಾವಿಬ್ರು ಕಾಲೇಜಲ್ಲಿ ಓದ್ತಾ ಇದ್ವಿ. ಮತ್ತೆ ಅಹಮದಾಬಾದ್ ರೈಲ್ವೆ ಸ್ಟೇಷನ್ ಅಲ್ಲಿ ನಾನು ಮಣಿಪಾಲ್ ಟಿ ಶರ್ಟ್ ಹಾಕೊಂಡು ನಿಂತ್ಕೊಂಡಿದ್ದೆ. ಆಗ ಒಬ್ಬ ಯಂಗ್ ಜೆಂಟ್ಲ್ಮನ್ ನನ್ನ ಹತ್ರ ಬಂದು ಹೇಳ್ತಾರೆ, ನನ್ನ ಟಿಕೆಟ್ ಕನ್ಫರ್ಮ್ ಆಗಿಲ್ಲ ಅಂತ. ಅದಕ್ಕೆ ನಾನು ಹೇಳಿದೆ, ನಂದು ಆಗಿಲ್ಲ, ಬಾ ಜೊತೆಗೆ ಹೋಗೋಣ, ಏನಾಗುತ್ತೆ ನೋಡೋಣ ಅಂತ. ಅದೇನೋ ಹೇಳ್ತಾರಲ್ಲ, ಲವ್ ಎಟ್ ಫಸ್ಟ್ ಸೈಟ್ ಅಂತ. ಅದು ನಮ್ಮಿಬ್ಬರ ಮಧ್ಯೆ ಆಗಿತ್ತು, ಭಾವ ಭಾಮೈದನಾಗಿ. ಆಮೇಲೆ ಇವರೇ ನನಗೆ ಭಾವ ಆಗಿ ಬಂದ್ರು. ಇವರು ನನಗೆ ಎಷ್ಟು ಇಷ್ಟ ಆದ್ರಂದ್ರೆ ನಾನು ಇವ್ರ ಬಗ್ಗೆ ನಮ್ಮ ಮನೆಯವ್ರ ಹತ್ರ ಮಾತಾಡ್ದೆ. ಅಂದ್ರೆ ಇಷ್ಟೊಂದು ಒಳ್ಳೆ ವಿಚಾರ, ವ್ಯಕ್ತಿತ್ವ ಇರುವಂತ ಸರ್ವಗುಣ ಸಂಪನ್ನ ಜೆಂಟಲ್ಮೆನ್ ಸಿಕ್ಕಿದ್ರು ಟ್ರೈನಲ್ಲಿ ಅಂತ. ಅಂಡ್ ಇಟ್ ವಾಸ್ ಜಸ್ಟ್ ಇನ್ 24 hours. ಸಂಜೆ ನಾನು ಹಾಸ್ಟೆಲ್ಗೆ ಹೋಗೋಷ್ಟ್ರೊಳಗಡೆ ಮನೆಯಲ್ಲಿ ಉದಯ್ಪುರಲ್ಲಿ ಸಂಬಂಧನ ಕೇಳ್ಕೊಂಡು ಮನೆಗೆ ಬಂದ್ಬಿಟ್ಟಿದ್ರು. ಮಲ್ಟಿಪಲ್ ಸ್ಟಾರ್ಟ್ಅಪ್ಸ್ ನ ಲಾಂಚ್ ಮಾಡಿದೀರಾ? ಮನೆಯವರು ಯಾವತ್ತೂ ನಿಮ್ಗೆ ಅಡ್ಡಿನೇ ಮಾಡ್ಲಿಲ್ವಾ ಈ ಸಂಬಂಧನ ಮುಂದೆ ಇನ್ನೂ ಗಟ್ಟಿ ಮಾಡ್ಕೊಳ್ಳೋಣ ಅಂತ? ನಾವು ಉಲ್ಟಾ ನೋಡಿದೀವಿ. ಪ್ರತೀಕ್, ಇದು ನಡೆದ್ರೆ ತುಂಬಾ ಚೆನ್ನಾಗಿ ನಡೆಯುತ್ತೆ. ನನಗೆ ನೆನಪಿದೆ, ನಾನು ಕಂಪನಿ ಸ್ಟಾರ್ಟ್ ಮಾಡಿದಾಗ ಚೆನ್ನಾಗಿ ನಡೀತಾ ಇರಲಿಲ್ಲ. ಐ ಕನ್ವಿನ್ಸ್ಡ್ ಮೈ ಗರ್ಲ್ ಫ್ರೆಂಡ್, ದೆನ್ ಶಿ ಬಿಕೇಮ್ ಮೈ ಫಿಯಾನ್ಸೆ, ದೆನ್ ಮೈ ವೈಫ್ ಟು ಜಾಯಿನ್ ದ ಬಿಸ್ನೆಸ್. ಯಾವಾಗ ಫ್ಯಾಮಿಲಿ ಮೆಂಬರ್ಗಳು ಒಟ್ಟಿಗೆ ಕೆಲಸ ಮಾಡ್ತಾರೋ ಅಂಡ್ ಒಂದು ವಿಷನ್ ಅಲ್ಲಿ ಎಲ್ಲರೂ ಫೋಕಸ್ ಮಾಡಿದಾಗ ಇಟ್ಸ್ ವೆರಿ ಪವರ್ಫುಲ್. ವಾಹ್, ಅಂದ್ರೆ ಇಂಥ 2 ಮನಸ್ಸು ಮತ್ತೆ ಮೆದುಳುಗಳು ಸೇರೋದು ಒಂದು ಬಿಸ್ನೆಸ್ಗೆ ತುಂಬಾನೇ ಮುಖ್ಯ ಆಗುತ್ತೆ.
ಹಾಗಾದ್ರೆ ಬಿಸ್ನೆಸ್ ವಿಚಾರನ ನಾನು ಟೈಟನ್ಸ್ಗೆ ಬಿಡ್ತೀನಿ. ಸರಿ ಸರ್. ಮತ್ತೆ ನಿಮಗೂ ಕೂಡ ಇಲ್ಲಿಂದ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಸಿಗ್ಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ನಾವು ಬಿಸ್ನೆಸ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾವು ನಮ್ಮ ಪ್ರಾಡಕ್ಟ್ಸ್ ನಾವು ಜಡ್ಜಸ್ಗೆ ಮತ್ತೆ ನಿಮ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಅಂತ ಇದೀವಿ. ಮತ್ತೆ ನೀವು ಅದ್ರದ್ದು sure. ಫೀಲ್ ನೋಡಬಹುದು. ನನಗೆ ತುಂಬಾ ಇಷ್ಟ ಆಯ್ತು. ನನ್ನ ವೈಫ್ ಕೂಡ ಉದಯ್ಪುರದವಳೆ. ಮತ್ ನಂದು ತುಂಬಾ ಒಳ್ಳೆ ಕನೆಕ್ಷನ್ ಇದೆ. ಇವರು ಬಾವ ಬಾಮೈದ ಅಂದಿದ ತಕ್ಷಣ ಉದಯ್ಪುರ್ನ ಪೂರೆನಲ್ಲಿ ನಾನು ಹೋದಾಗೆಲ್ಲ ನನ್ನ ಬಾವ ಅಂತಾನೆ ಕರೀತಾರೆ. ಪ್ಲೀಸ್ ತಗೊಳ್ಳಿ. ವೆರಿ ವೆರಿ ಇಂಪ್ರೆಸಿವ್ ಪ್ಯಾಕೇಜಿಂಗ್. ಥ್ಯಾಂಕ್ ಯು ಸರ್. ದ ಫಸ್ಟ್ ಇಂಪ್ರೆಷನ್ ಇಸ್ ವೆರಿ ವೆರಿ ಗುಡ್. ಥ್ಯಾಂಕ್ ಯು ಸರ್. ಸೊ ಸ್ಟ್ರೈಟ್ ಇನ್ ಫ್ರಂಟ್ ಆಫ್ ಮೀ ನಾನು ನಿಮ್ಮ ಸನ್ಸ್ಕ್ರೀನ್ ನೋಡ್ತಾ ಇದ್ದೀನಿ. ಸನ್ಸ್ಕ್ರೀನ್ ಸ್ಪ್ರೇ ಮತ್ತೆ ಅದರಲ್ಲಿ SPF 80+ ಅಂತ ಬರ್ತಿದೆ. ನಾನು ವೆರಿ ರೇರ್ಲಿ 80+ ನೋಡಿದ್ದೀನಿ ನನ್ನ ಲೈಫಲ್ಲಿ. 50 ಮತ್ತೆ 80 ಮಧ್ಯೆ ಏನು ವ್ಯತ್ಯಾಸ ಇದೆ? 50 ಮತ್ತೆ 80 ಮಧ್ಯೆ ಇರೋದು ಒಂದೇ ವ್ಯತ್ಯಾಸ, 2% ಇದೆ ಆಲ್ಮೋಸ್ಟ್. ಯಾಕಂದ್ರೆ 50 SPF ಏನಿದೆಯಲ್ಲ 97 to 98 ಅಲ್ಟ್ರಾ ವಾಲೆಟ್ ಬಿ ನ ಬ್ಲಾಕ್ ಮಾಡುತ್ತೆ. ಮತ್ತೆ ಅದು 80+ ಏನಿದೆಯಲ್ಲ ಅದು ಹೆಚ್ಚು ಕಮ್ಮಿ 99 to 99.5 ತನಕ ಅಲ್ಟ್ರಾ ವಾಲೆಟ್ ಅಂತ ಕರಿತೀವಿ. ಸೊ ಬೇಸಿಕಲಿ ನಾವು ಇದನ್ನ ತಗೊಂಡು ಬಂದಿದ್ದು 2 ತಿಂಗಳ ಮುಂಚೆ. ಇಟ್ ಈಸ್ ಆಲ್ರೆಡಿ ಅಮಾಂಗ್ ದಿ ಟಾಪ್ 2 ಸನ್ಸ್ಕ್ರೀನ್ ಸ್ಪ್ರೇಸ್ ಇನ್ ಇಂಡಿಯಾ. ನಿಮ್ಮ ಪ್ರಾಡಕ್ಟ್ ರೇಂಜ್ ಬೇರೆ ಎಲ್ಲದಕ್ಕಿಂತ ಹೇಗೆ ಡಿಫ್ರೆಂಟ್? ನಿಮ್ಮ ಪ್ರಾಡಕ್ಟ್ಸ್ ಅಲ್ಲಿ ಎಂಥ ಮ್ಯಾಜಿಕ್ ಇದೆ? ಪ್ರಾಡಕ್ಟ್ ಲಾಂಚ್ ಮಾಡೋದಕ್ಕಿಂತ ಮುಂಚೆ ನಾವು ಅದನ್ನ ರಿಯಲ್ ಸಬ್ಜೆಕ್ಟ್ಸ್ ಮೇಲೆ ಟೆಸ್ಟ್ ಮಾಡ್ತೀವಿ. ಯಾವ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ಸ್ ನಾವು ಹೇಳ್ತೀವಲ್ಲ ರೆಟಿನಾಲ್ ಅಂತ, ಮತ್ತೆ ನಾವು ಆಂಟಿ ಏಜಿಂಗ್ ಬಗ್ಗೆ ಮಾತಾಡ್ತೀವಿ. ಈ ಟೈಮ್ ಪೀರಿಯಡ್ ಅಲ್ಲಿ ತುಂಬಾ ರಿಕ್ವೈರ್ಮೆಂಟ್ ಇದೆ. 2 ದಿನ 3 ದಿನ ಟೆಸ್ಟಿಂಗ್ ಅಲ್ಲ, ಅದು 60 days to 90 days ರಿಕ್ವೈರ್ಮೆಂಟ್ ಇದೆ. ಅಂದ್ರೆ ನಾವು ಅದನ್ನ ಟೆಸ್ಟಿಂಗ್ ಮಾಡ್ತೀವಿ. ಮತ್ತೆ ಆ ಸೇಫ್ಟಿ ಅಕ್ಕಪಕ್ಕನು ನಮ್ಮ ಪ್ರಾಡಕ್ಟ್ ತಲುಪಲೇ ಇಲ್ಲ ಅಂದ್ರೆ ನಾವು ಅದನ್ನ ಲಾಂಚ್ ಮಾಡೋದೇ ಇಲ್ಲ. ನಿಮ್ಮ ಪ್ರಾಡಕ್ಟ್ಸು ತುಂಬಾ ವುಮೆನ್ ಸೆಂಟ್ರಿಕ್ ಆಗಿದೆಯಾ? ಯಾಕೆಂದ್ರೆ ಇಂಡಿಯಾ ಒಳಗಡೆ ವುಮೆನ್ ನ ಪಾಪ್ಯುಲೇಷನ್ ತುಂಬಾ ಸಿಮಿಲರ್ ಆಗಿದೆ. ಸರ್ ನಮ್ಮ ಬ್ರ್ಯಾಂಡ್ ನ ಕೋರ್ ಇದೆ ಡರ್ಮಾ. ಮತ್ತೆ ಡರ್ಮಾ ಸೈಜ್ ಏನ್ ಹೇಳುತ್ತೋ ನಾವು ಅದನ್ನೇ ಮಾಡ್ತೀವಿ. ಬೇಸಿಕಲಿ ಐಡಿಯಾ ಏನು ಅಂತಂದ್ರೆ ಸ್ಕಿನ್ ಕೇರ್ ಸ್ಕಿನ್ ಟೈಪ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ಕಿನ್ ಟೈಪ್ ಅಂಡ್ ನಾಟ್ ಜೆಂಡರ್. ಬಿಕಾಸ್ ಮೆನ್ ಅಂಡ್ ವುಮನ್ ಸ್ಕಿನ್ ಕೇರ್ ಪ್ರಾಡಕ್ಟ್ ನೋಡಿದ್ರೆ ಇಂಗ್ರೀಡಿಯೆಂಟ್ ಸೇಮೇ ಇರುತ್ತೆ, ಬರೀ ಪ್ಯಾಕೇಜಿಂಗ್ ಬ್ಲಾಕ್ ಮಾಡಿರ್ತಾರೆ. ಪಾಕೆಟ್ ಫ್ರೆಂಡ್ಲಿ ಎಷ್ಟು ಜಾಸ್ತಿ ಇದೆ ನಿಮ್ಮ ಪ್ರಾಡಕ್ಟ್ ಮಾಸ್ಕೇಲ್ ಹೋಗೋದಕ್ಕೋಸ್ಕರ? ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನಮ್ಮ ಪ್ರೈಸ್ ಪಾಯಿಂಟ್ ನಾನು ನಿಮಗೆ ಹೇಳಬೇಕು ಅಂತ ಅನ್ನೋದಾದ್ರೆ ಇಂಡಿಯನ್ D2C ಮಾರ್ಕೆಟ್ ಅಕಾರ್ಡಿಂಗ್ ಅಲ್ಲಿ 30 to 40% ಪ್ರೀಮಿಯಂ ಆಗಿದೆ. ಈಗ ನೀವು ನನಗೆ ನಿಮ್ ನಂಬರ್ಸ್ ಹೇಳಿ. ನಾವು ಕಳೆದ 1 ವರ್ಷದಿಂದ D2C ಮಾರ್ಕೆಟ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ. ಅದರಿಂದ ನಾವೀಗ ಮಂತ್ಲಿ 1 crore ಹೆಚ್ಚು ಕಮ್ಮಿ MRR ಇದೆ. ವಾಟ್ ಇಸ್ ಇಟ್? ಏನಿದು ಅದ್ಭುತ ಅದ್ಭುತ. ಇವಾಗ ಇಲ್ಲಿ ಏನಾಯ್ತು ಅಂತಂದ್ರೆ ಸರ್, ಇವರು ನಿಮ್ಮನ್ನೆಲ್ಲರನ್ನು ಬ್ಲಾಕ್ ಮಾಡಿದ್ದಾರೆ. ನೀವು ಯಾರು ಈಗ ಇನ್ವೆಸ್ಟ್ಮೆಂಟ್ ಮಾಡೋ ಹಾಗಿಲ್ಲ. ಮೊದಲ ರೈಟ್ ಆಫ್ ರೆಫ್ಯೂಸಲ್ ಶೈಲಿ ಚೋಪ್ರಾ ಹತ್ರ. ಅಕಸ್ಮಾತ್ ಆಗಿ ಶೈಲಿ ಅವರು ಇದಕ್ಕೆ ಇನ್ವೆಸ್ಟ್ ಮಾಡಲಿಲ್ಲ ಅಂದ್ರೆ ಆಗ ಅವಕಾಶ ನಿಮ್ಮೆಲ್ಲರಿಗೂ ಬರುತ್ತೆ. ಬಟ್ ನೀವೆಲ್ಲ ಡಿಸ್ಕಸ್ ಮಾಡ್ಬೋದು. ನೀವು ಮನೇಲಿ ಕೂತ್ಕೊಂಡು ಮಂತ್ಲಿ ಸೇಲ್ಸ್ ಆದ್ಮೇಲೆ ಎಲ್ರಿಗೂ ಪೇಮೆಂಟ್ ಕೊಟ್ಮೇಲೆ ನಿಮ್ಗೆ ನೆಟ್ ಎಷ್ಟು ಉಳಿಯುತ್ತೆ? ಸರ್ ಸದ್ಯಕ್ಕೆ ರಫ್ಲಿ 25 lakh ಮಂತ್ಲಿ ಬರ್ನ್ ಆಗ್ತಾ ಇದೆ. ಬರ್ನ್ ಆಗಿದ್ಯಾ? ಬರ್ನ್ ಆಗ್ತಿದೆ. ಹಾ. ಅದು ಬ್ರ್ಯಾಂಡ್ ಬಿಲ್ಡಿಂಗ್ ಅಲ್ಲಿ ಇನ್ವೆಸ್ಟ್ ಆಗ್ತಾ ಇದೆ. ಬಟ್ 73% ಗ್ರಾಸ್ ಮಾರ್ಜಿನ್ ತಗೊಂಡ್ಮೇಲೂ ಕೂಡ ಬರ್ನ್ ಆಗಿದ್ಯಾ? ಮತ್ತೆ ಅದ್ರ ನಂತರ ನಾವು 100 crores ವ್ಯಾಲ್ಯೂಯೇಷನ್ ಟಾರ್ಗೆಟ್ ಮಾಡ್ತಿದೀವ. ಹಾ ಸರ್ ಟು ಡಿಫೆಂಡ್ ಯು ಐ ಆಮ್ ಹೆಲ್ಪಿಂಗ್ ಯು. ನೀವು ನಿಮ್ಮ ರಿಪೀಟ್ ರೇಟ್ನ ಬಗ್ಗೆ ಹೇಳಿ. ಬಿಕಾಸ್ ನಾವು ಇ ಕಾಮರ್ಸ್ ಹೊಂದಿರೋರು ನಾವೇನು ಯೋಚನೆ ಮಾಡ್ತಿದೀವಿ ಅಂತಂದ್ರೆ ಮೊದಲನೇ ಕಸ್ಟಮರ್ ತಗೊಳ್ಳೋದು ಅವರಿಗೆ ದುಡ್ಡು ಖರ್ಚು ಮಾಡ್ಬೇಕಾಗುತ್ತೆ. ಹೌದು. ಆ ಕಸ್ಟಮರ್ ಮತ್ತೆ ಬರ್ತಾ ಇರಬೇಕು ಅಲ್ಲಿ ದುಡ್ಡು ಬರುತ್ತೆ. ನಮ್ಮ ರಿಪೀಟ್ ರೇಟ್ ಕೂಡ ತುಂಬಾ ಹೆಲ್ದಿ ಆಗಿದೆ. ನಾವು ಅದನ್ನ 12 months ಬೇಸಿಸ್ ಮೇಲೆ ಚೆಕ್ ಮಾಡಿದ್ರು ನಮ್ಮ ರಿಪೀಟ್ ರೇಟ್ ಈಸ್ ಕ್ಲೋಸ್ ಟು 60%. ನಿಮ್ಮ ರಿಪೀಟ್ ಜಾಸ್ತಿ ಇದ್ರೆ ನಿಮ್ಮ ಕಾಸ್ಟ್ ಆಫ್ ಮಾರ್ಕೆಟಿಂಗ್ ನ ಡ್ರಾಪ್ ಮಾಡಬೇಕಾಗತ್ತೆ. ಹಾ, ಓವರ್ ಅ ಪೀರಿಯಡ್. ಅದರಲ್ಲಿ ಓವರ್ ಅ ಪೀರಿಯಡ್ ತರಬಹುದು. ಸರ್ ಅದು ಇವೆಂಚುಲ್ ಆಗಿ ಡ್ರಾಪ್ ಆಗ್ತಾ ಇದೆ. Overall, Over a but, period ಅಲ್ಲಿ ತರ್ತಾರೆ. ಶೈಲಾ ಅವರೇ, ನೀವು ಅನ್ಕೊಳ್ಳಿ, ಹೋದ್ ತಿಂಗಳ ಬಗ್ಗೆ ಸರ್ ಕ್ವಶನ್ ಮಾಡಿದ್ರು 25 ಲಕ್ಷ ಬರ್ನ್ ಆಗಿದೆ ಅಂತ. ಆದ್ರೆ 1 ವರ್ಷದಿಂದ ನಿಮ್ಮ ರಿಪೀಟ್ ಪರ್ಸೆಂಟೇಜ್ ಜಾಸ್ತಿ ಬರ್ತಿದ್ರೆ ನಿಮ್ಮ ಕಾಸ್ಟ್ ಆಫ್ ಮಾರ್ಕೆಟಿಂಗ್ ನ ಡ್ರಾಪ್ ಮಾಡಬೇಕಾಗತ್ತೆ. ಸರ್ ಕಸ್ಟಮರ್ ಅಕ್ವಿಸಿಷನ್ ಫೇಸ್ ಅಲ್ಲಿ ಇದೆಯಲ್ಲ, ಅದು ಇಷ್ಟು ಇದು ಟೈಮ್ ಅಲ್ಲಿ ಇವಾಗ ಇಷ್ಟು ಸೇಲ್ ಆಗಿದೆ ಆ ತರ ಎಷ್ಟು ಬರುತ್ತೆ. ನಾವು ಅಗ್ರೆಸಿವ್ ಆಗಿ ಗ್ರೋ ಮಾಡಬೇಕು ಮತ್ತೆ ಎಷ್ಟು ಬ್ರ್ಯಾಂಡ್ ಬಿಲ್ಡಿಂಗ್ ಅಲ್ಲಿ ಇನ್ವೆಸ್ಟ್ ಹೌದು. ಮಾಡಬೇಕು ಅಂತ. ಮತ್ತೆ ನಾವು ನಿಮ್ಗೆ ಹೆಲ್ಪ್ ಮಾಡ್ತಿದೀವಿ ಅಷ್ಟೇ, ನಿಮ್ಮ ವ್ಯಾಲ್ಯೂಯೇಷನ್ ನ ಕರೆಕ್ಟ್ ಮಾಡೋದಕ್ಕೋಸ್ಕರ. ಮತ್ ನೀವು I agreed. ಕ್ಯಾರಿ sir. ಫಾರ್ವರ್ಡ್ ಆಗ್ತಿದ್ದೀರಾ. ನಮ್ಗೆ ನಿಮ್ದು ಸರಿಯಾದ ವ್ಯಾಲ್ಯೂಯೇಷನ್ ಬರ್ಬೇಕು ಅಂತಿದೆ ಅಷ್ಟೇ. Correct. ನೀವು ಸ್ವಲ್ಪ ಗಮನ ಕೊಡಿ. ತುಂಬಾ ಓವರ್ ಎಕ್ಸೈಟ್ ಆಗಿದ್ದೀರಾ. ಇಲ್ಲ ಹಾಗಲ್ಲ. ಅನುಪಮ ಅವ್ರು ಮರೀತಾ ಇದ್ದಾರೆ, ನಾನು ಕೂಡ ಒಬ್ಳು ಫೌಂಡರ್ ಅಂತ. ಸೊ ನನಗೆ ಇವ್ರ ಮೇಲೆ ತುಂಬಾನೇ ಜಾಸ್ತಿ ಎಂಪತಿ ಇದೆ ಈ ಸ್ಟೇಜ್ ಹಾಗಾದ್ರೆ ಮೇಲೆ. ಶೈಲಾ ಅವರೇ, ನೀವು ಆಫರ್ ಕೊಡಿ, ನಾವು ನಿಮ್ ಜೊತೆನೇ ಇದೀವಿ. ಬಿಫೋರ್ ವಿ ಮೂವ್ ಫಾರ್ವರ್ಡ್, ಲೆಟ್ಸ್ ಚೆಕ್ ವೆದರ್ ವಿ ಹ್ಯಾವ್ ಅ ಮಾರ್ಕೆಟ್ ಡಿಮ್ಯಾಂಡ್ ಆರ್ ನಾಟ್. ಎಸ್. ಗುಡ್ ಪಾಯಿಂಟ್. ಆಡಿಯನ್ಸ್, ಈಗ ಈ ಪ್ರಾಡಕ್ಟ್ ನ ಡಿಮ್ಯಾಂಡ್ ಚೆಕ್ ಮಾಡ್ತೀವಿ ನಿಮ್ಮ ಮೂಲಕ. ನಿಮ್ಮ ಸಮಯ ಶುರುವಾಗ್ತಾ ಇದೆ ಈಗ. ನೋಡೋಣ ಮಾರ್ಕೆಟ್ ಡಿಮ್ಯಾಂಡ್ ಎಷ್ಟಿದೆ ಅಂತ.
ಓಕೆ ನೈಸ್. 73% of the people Thank are you. saying Thank that you. they are interested in this product. ಬಟ್ ಇವತ್ತಿನ ಇಂಡಿಯಾ ನನಗನ್ಸುತ್ತೆ ಎಂತ ಇಂಡಿಯಾ ಅಂದ್ರೆ ಫೇರ್ ಟ್ರೀಟ್ಮೆಂಟ್ ಬೇಕಾಗಿರೋದು ಕೇವಲ ಅಪ್ರೋಚ್ ಅಲ್ಲ ಅಷ್ಟೇ. ನಮ್ಮ ಸ್ಕಿನ್ ತುಂಬಾ ಹೇಗಿದೆಯೋ ಒಳ್ಳೆ ಮಾತು ಹಂಗೆ ಹೇಳಿದ್ರಿ. ಸಖತ್ತಾಗಿದೆ, ತುಂಬಾನೇ ಚೆನ್ನಾಗಿದೆ. ಸರಿಯಾಗಿ ಹೇಳಿದ್ರಿ. ಕರೆಕ್ಟ್ ಪ್ರತೀಕ್ ಅವರೇ ನೀವು ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಾ. ನೀವು ಈ ಒಂದು ಸೌಂದರ್ಯದ ಜೊತೆಗೆ ಕೈ ಮಿಲಾಯಿಸ್ತೀರಾ ಹೇಗೆ? ಶೈಲಿ ಅವರೇ, ನಿಮ್ಮಿಂದನೇ ಶುರು ಮಾಡ್ತೀವಿ, ಯಾಕಂದ್ರೆ ನೀವು ಬಜರ್ನ ಹೊತ್ತಿ ಎಲ್ಲರನ್ನು ಬ್ಲಾಕ್ ಮಾಡಿದ್ದೀರಾ. ಸೊ ಐ ಆಮ್ ಹ್ಯಾಪಿ ಟು ಪುಟ್ ಸಮ್ ಡೀಲ್ ಆನ್ ದ ಟೇಬಲ್. ಆದ್ರೆ ನೀವು ಈ ವ್ಯಾಲ್ಯೂಯೇಷನ್ಸ್ ಬಗ್ಗೆ ರೀಥಿಂಕ್ ಮಾಡ್ಬೇಕಾಗತ್ತೆ. ಇಲ್ಲಿ ಇನ್ವೆಸ್ಟ್ಮೆಂಟ್ಗೆ ನನ್ ಫಿಗರ್ ಇರೋದು 25 lakhs. ಮ್ಯಾಮ್ ನಾವೀಗ ರೀಸೆಂಟ್ ಆಗಿ ರೌಂಡ್ ಕ್ಲೋಸ್ ಮಾಡಿದೀವಿ. 115 ಪೋಸ್ಟ್ ಮನಿ ನಾವು ರೇಸ್ ಮಾಡಿದೀವಿ ಈಗ ರೀಸೆಂಟ್ ಆಗಿ. ಹಾಗಾಗಿ ಮ್ಯಾಮ್ ಆ ವ್ಯಾಲ್ಯೂಯೇಷನ್ ವರ್ಗೂ ಮತ್ತೆ ಅದ್ರಲ್ಲಿ ಇಂಡಸ್ಟ್ರಿ ಎಷ್ಟು ಡೈಲ್ಯೂಟ್ ಮಾಡಿದ್ರಿ ನೀವು? ಮ್ಯಾಮ್ ಕ್ಲೋಸ್ ಟು 20%, ಸೊ ನಿಮ್ ಟೋಟಲ್ ಡೈಲ್ಯೂಷನ್ ಎಲ್ಲಿಗಿದೆ ಇವತ್ತು? ಕ್ಲೋಸ್ ಟು 42%. ನೀವು ಲಾಸ್ಟ್ ರೌಂಡ್ ಅಲ್ಲಿ ರೇಸ್ ಮಾಡಿದಾಗ ಟೋಟಲ್ ಎಷ್ಟು ಅಮೌಂಟ್ ನ ರೇಸ್ ಮಾಡಿದ್ರಿ? 25 crore ರೇಸ್ ಮಾಡ್ತಾ ಇದೀವಿ. ಅದರಲ್ಲಿ 20 crore ಕಮಿಟ್ಮೆಂಟ್ ಬಂದಿದೆ. 90 ಪ್ರೀ ಮನಿ, 115% ಪೋಸ್ಟ್ ಮನಿಯಿಂದ ನಾವು ರೇಸ್ ಮಾಡ್ತಾ ಇದೀವಿ. ಯಾ, ಸೊ ಲೆಟ್ ಮೀ ಟ್ರೈ ಟು ಕ್ಲೋಸ್ ದಿಸ್ ಡೀಲ್. ವೆರಿ ಗುಡ್. ಸೊ ಶೈಲಾ ಮೇಡಮ್ ತುಂಬಾ ವ್ಯಾಲ್ಯೂನ ಆಡ್ ಮಾಡ್ತಾರೆ ಈ ಕಂಪ್ನಿಗೆ. ಶಿ ಹ್ಯಾಸ್ ಆಡಿಯನ್ಸ್, ತುಂಬಾ ಆಡಿಯನ್ಸ್ ಫಾಲೋವರ್ಸ್ ಇದ್ದಾರೆ. Right. ಅದು ರಿಲೆವೆಂಟ್ ನಿಮ್ಮ ಕಂಪ್ನಿಗೆ. ನೀವು ಪ್ರೀವಿಯಸ್ ಇನ್ವೆಸ್ಟರ್ಸ್ಗೆ 90 ಕೋಟಿದು ಪ್ರೀ ಮನಿ ವ್ಯಾಲ್ಯೂಯೇಷನ್ ಕೊಟ್ಟಿದ್ದೀರಾ. ಹೌದು ಸರ್. ಅದೇ ರೌಂಡ್ಗೆ ನಾವು ಶೈಲಾ ಅವ್ರನ್ನ ಕರ್ಕೊಂಡ್ ಬರ್ಬೋದಾ 90 crores ಪ್ರೀ ಮನಿಗೆ? ಶೈಲಿ ಮ್ಯಾಮ್, ನಾವು ತುಂಬಾ ಅಪ್ರಿಷಿಯೇಟ್ ಮಾಡ್ತೀವಿ ನೀವು ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ ಆ್ಯಂಡ್ ನೀವು ತುಂಬಾ ವ್ಯಾಲ್ಯೂ ಆ್ಯಡ್ ಮಾಡ್ತಾ ಇದ್ದೀರಾ. ಅರ್ಜುನ್ ಸರ್ ಗೈಡ್ ಮಾಡಿರೋ ಥರ ನಾವು ಇದೇ ರೌಂಡ್ನ ಎಕ್ಸ್ಟೆಂಡ್ ಮಾಡೋದಕ್ಕೆ ಒಪ್ಕೋತಾ ಇದ್ದೀವಿ. ಸೇಮ್ ವ್ಯಾಲ್ಯೂಯೇಷನ್ ಅಲ್ಲಿ ಕೈ ಮಿಲಾಯಿಸೋದಕ್ಕೆ ರೆಡಿ ಇದ್ದೀವಿ, ವಿಚ್ ಈಸ್ 25 lakh ಫಾರ್ 90 crore ಪ್ರೀ ಮನಿ. ಓಕೆ, ವಿ ಹ್ಯಾವ್ ಅ ಡೀಲ್. ವಿ ಗುಡ್. ಥ್ಯಾಂಕ್ ಯು. ಬನ್ನಿ ಹಾಗಾದ್ರೆ ಕೈ ಮಿಲಾಯಿಸಿ. ಥ್ಯಾಂಕ್ ಯು ವೆರಿ ಮಚ್.